ನೋಡಿ ಈಗಿರುತ್ತೆ ಸಂತೆ ಮಾತ್ರ ದೊಡ್ಡದೆ. ಬಟ್ ವ್ಯವಸ್ಥೆ ಇಲ್ಲ. ಒಳ್ಳೆ ತಗೊಂಡ್ಬಂದಿಲ್ಲ. ಎಲ್ಲ ಬೌಂಡ್ರಿಗೆ ಹಾಕಿ ಕುತ್ಕೊಂಡಿದ್ದಾರೆ ನಿಲ್ತಾರೆ. ಒಳ್ಳೊಳ್ಳೆ ತಗಡು ಮರಿಗಳು ಒಳ್ಳೊಳ್ಳೆ ತಗಡು ಮರಿಗಳು ವ್ಯಾಪಾರಸ್ಥರು ಬರ್ತಾರೆ. ರಾಜ್ಯಕ್ಕೆ ಬರ್ತಾರಂತ ಕರ್ನಾಟಕದ ನಂಬರ್ 1 ಸಂತೆ ಅಂತ ಹೇಳ್ತಾರೆ. ನೋಡ್ತೀನಿ ಮೊನ್ನೆ ಹಾಗೆ ನೋಡಿ ಈ ತರ ಬಿಸಾಡ್ತಾರೆ. ಹೆಂಗೆ ಬಿಸಾಕಿದೇನಿಲ್ಲ ಪಾಪ. ಅವ್ರು ಬೇಕಾಗಿರೋ ತಗೊಂಡ್ತಾವ್ರೆ. ತಗೊಂಡು ಅಲ್ವಾ. ಕುಡಿ ನೋಡಿ ಎಲ್ಲ ಬೇಕಾದ್ರೆ ಹಿಡ್ಕೊಳ್ಳೋದು. ನೋಡೋಣ ಇರಿ. ಜಾತ್ರೆ ಇದ್ದಾಗ ಐತೆ ಸಂತಾನೆ. ಬಂದಿದೆ ಹಾಕೊಂಡ್ಬರ್ತಾರಪ್ಪ ಎಲ್ಲ ನಾಟಿ ಕುರಿ ಮಾಡಿದ್ರು. ಆಮೇಲೆ ಹೇಳಿ ಸಂತೆಗ ಒಳ್ಳೆ ನಾಟಿ ಕುರಿಗಳು ಸಿಗ್ತವೆ. ಒಳ್ಳೆ ಕುರಿಗಳು ಸಿಗ್ತವೆ. ನಿಮ್ಗೆ ಯಾವ್ಯಾವ ತರ ಬೇಕಾ ಎಲ್ಲಾ ತರದ್ದು ಸಿಗ್ತವೆ. ಬೇರೆ ಕೆಂಗೂರಿನೇ ಜಾಸ್ತಿ. ಇಲ್ಲಿ ನೋಡಿದ್ರೆ ಎಲ್ಲಾ ತರದ ಕುರಿ ಮರಿಗಳು ಸಿಗ್ತವೆ. ನೋಡ್ರಿ ಇಟ್ಕೊಳ್ರಿ ಅದ್ರಾಗ ಐತೆ. ಏನ್ ಗುರು ಇದು ಜಾತ್ರೆ ಆಗ್ಬಿಟ್ಟೈತೆ. ಏನ್ ಪ್ರತಿ ಶನಿವಾರ ಹಿಂಗೇನಾ? ಪ್ರತಿ ಶನಿವಾರ ನಿಂಗೆ ಏನ್ ಪರವಾಗಿಲ್ಲ ಸಂತೆ. ಇವೆಲ್ಲ ನಾಟಿ ಕುರಿಗಳ ಇವ. ನಾಟಿ ಕುರಿಗಳ ಯಾವ ಊರು ನಿಮ್ದು? ಪರವಾಗಿಲ್ವಾ? ಈ ಸಂತೆಗೆ ಎಷ್ಟರಿಂದ ಬರ್ತಾ ಇದ್ದೀರಾ? ಮಾತಾಡ್ಕೊಳ್ತೀನಿ ನೋಡಿ. ಈಗಿರುತ್ತಾ ಎಷ್ಟು ಹಾಕೊಂಡ್ಬಂದಿರ ಕುರಿ? 150. ಏನ್ ವ್ಯಾಪಾರ ಆಗುತ್ತಾ? ಎಷ್ಟು ಹೇಳ್ತಾರೆ ಒಂದೊಂದ್ ಮನೆ? 13, 14 ಎಲ್ಲ ದೊಡ್ಡ ಎಷ್ಟು ಕೆಜಿ ಬರ್ಬೋದು ಒಂದೊಂದು? ಹಾ ಪರವಾಗಿಲ್ಲ ಹಂಗಾದ್ರೆ ರೇಟು ಏನು ಒಳ್ಳೆ ರೇಟು. ಈ 3 ಮರಿ ಹಾಕೊಂಡ್ಬರೋದ್ರಿಂದ ಎಲ್ಲ ಮಾರ್ಕೊಂಡು ಹೊರಡ್ತೀರಾ? ಒಂದು ಬಿಡಲ್ಲ, ಎಲ್ಲ ಮಾರ್ಕೊಂಡು ಹೋಗ್ತೀರಾ. ನೋಡಿ ಈ ತರ ಇರುತ್ತೆ ನಾಟಿ ಕುರಿಗಳಿಗೆ. ಪಾಪ ಒಳ್ಳೆ ರೇಟ್ಗಳು ನೋಡಿ. ಇವು ನಾಟಿ ಕುರಿಗಳೇ. ಅಲ್ಲಿ ನಮ್ಗೆಲ್ಲ ಹೊಡಿತಾರಲ್ಲಿ. ಯಾರು ಹೊಡಿತಾರಣ್ಣ? ಗುರು ಸುಳ್ಳಿನ ಪ್ರಯೋಜನ ಬಂದ್ ಗುರು. ಇಲ್ಲಿರೋದನ್ನ ತೋರಿಸಿ ಹೇಳೋದಣ್ಣ ಅಷ್ಟೇ. ಅವ್ರಿಗೆ ರೈತರ ಹತ್ರ ಕೇಳೋಣ. ರೈತರ ಹತ್ರ ವ್ಯಾಪಾರ ಅದನ್ನ ಕೇಳಿ ತಿಳ್ಕೊಂಡು ಹೇಳ್ತೀವಿ ಅಷ್ಟೇ ನಿಮ್ಗೆ. ಬಟ್ ಇಲ್ಲಿ ಇನ್ನೊಂದ್ ಏನಂತಂದ್ರೆ ನೀವೆಲ್ಲ ಹೇಳ್ಬಿಡ್ತೀರಾ ನಮ್ಗೆ. ಅವ್ರು ಯಾರು ಮಾತಾಡ್ತೀವಿ. ನಮಸ್ಕಾರ, ಏನ್ ಹೆಸರು? ದರ್ಶನ್. ಏನ್ ಓದ್ತಾ ಇದೀಯಾ? ಡಿಗ್ರಿ ಫಸ್ಟ್ ಇಯರ್. ಡಿಗ್ರಿ ಓದ್ಕೊಂಡು ಏನ್ ಸಂಜೆ ಬಂದಿದೀಯ? ವ್ಯಾಪಾರ ಏನ್ ವ್ಯಾಪಾರ ಮಾಡ್ತೀಯ? ಕುರಿಗಳ ವ್ಯಾಪಾರನ? ಎಷ್ಟು ಕುರಿಗಳು ಸಾಕಿದೀಯ? 30. ಏನೋ ಕಾಲೇಜ್ ಬಿಟ್ಟು ಈ ಕೆಲಸನೂ ಮಾಡ್ತೀಯ? ಕಾಲೇಜ್ಗೆ ಹೋಗ್ತೀಯಾ? ಕಾಲೇಜ್ಗೆ ಹೋಗ್ಕೊಂಡು ಈ ಕೆಲಸ ಮಾಡ್ತೀಯಾ? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಸಂತೆ ಬರ್ತೀಯಾ? ಎಷ್ಟು ವರ್ಷದಿಂದ ಬರ್ತಾ ಇದೀಯ? ಪರವಾಗಿಲ್ಲ. ಏನ್ ವ್ಯಾಪಾರದಲ್ಲಿ ಏನಾದ್ರು ಲಾಭ ಮಾಡ್ತೀಯಾ ಇಲ್ವಾ? ಲಾಭ ತಗೊಂಡೋಗ್ತೀಯಾ? ಎಷ್ಟು ಹಾಕೊಂಡ್ಬರ್ತೀಯ ಒಂದೊಂದು ಸತಿಗ? 20-30 ಹಾಕೊಂಬಂದ್ ಲಾಭಕ್ಕೆ ಮಾರ್ಕೊಂಡು ಹೋಗ್ತೀಯ. ಪರವಾಗಿಲ್ವಾ? ನೀನ್ ಎಜುಕೇಶನ್ ಒಳ್ಳೆ ದುಡ್ಡು ಆಗುತ್ತಾ? ಅಪ್ಪ ಅಮ್ಮನ್ ಸಾಕ್ತಾ ಇದೀಯ? ಚೆನ್ನಾಗ್ ನೋಡ್ಕೊ ಆಯ್ತಾ? ಬರೀ ಇದ್ರ ಕಡೆ ಗಮನ ಕೊಡ್ಬೇಡ. ಚೆನ್ನಾಗ್ ಓದು. ಏನ್ ಎಷ್ಟು ಹಾಕೊಂಬಂದಿದ್ಯಾ ಅಂದ್ರೆ ಇವಾಗ? 30 ಹಾಕೊಂಬಂದಿದ್ಯಾ. ನೀನ್ ಎಷ್ಟಿಗೆ ತಗೊಂಬಂದಿದ್ಯಾ? ನಾನೊಂದು 9-9.5. ಇಲ್ಲಿ ಎಷ್ಟಿಗೆ ಮಾಡ್ತಾ ಇದೀಯ?
ಒಂದ್ 10. ಏನ್ ಲಾಭ ಎಷ್ಟು ಸಿಗ್ಬೋದು? ಪರವಾಗಿಲ್ವಾ? ಲಾಭ ಏನು ಹೇಳ್ಬೇಡ. ಯಾಕಂದ್ರೆ ಒಬ್ಬ ಕುರಿಕಾಯನ್ಗೆ ಗೊತ್ತು. ಏನೇನ್ ಹಾಕ್ತೀಯ ಕುರಿಗಳಿಗೆ? ಜೋಳ ಫೀಡು ಹಾಕ್ತೀಯ. ಕಡ್ಲೆ ಕಡ್ಡಿ ಹಾಕಿದ್ರೆ ಜಾಸ್ತಿ ಚರ್ಬಿ ಬರ್ತದೆ ಅಂತ ಹೇಳ್ತಾರೆ, ನಿಜನಾ? ತುಂಬಾ ಖುಷಿ ಆಯ್ತು ದರ್ಶನ್ ಮಾತಾಡಿ. ಹಾ, ಎಲ್ಲ ನಾಟಿ ಕುರಿಗಳನ್ನ ಹಾಕೊಂಡ್ಬರೋದು. ತುಂಬಾ ಖುಷಿ ಅಲ್ವಾ? ಪರವಾಗಿಲ್ಲ ಬಿಡು. ಅವ್ರೊಬ್ರು ಮಾತಾಡಿದ್ರಲ್ಲ, ಇನ್ನೇನು ಅಷ್ಟೇ ತಾನೇ? ನೋಡಿ ಇರುತ್ತೆ. ಎಷ್ಟೊಂದು ಕಿತ್ತಾಡ್ತಾರೆ ನೋಡ್ರಿ. ಹಾ, ನೋಡ್ರಿ ವಾಪಸ್ ಏನ್ ಮಾಡ್ತಾರೆ ನೋಡ್ರಿ. ಎಲ್ಲ ರೈತರ ಏನ್ ಅರ್ಧ ಆಯ್ತಾ ವ್ಯಾಪಾರ? ಅವಲ್ಲ ವ್ಯಾಪಾರ ಅಡೀತಾ? ಎಷ್ಟ್ ಹಾಕೊಂಡ್ ಬಂದಿದ್ರಿ? ನೋಡಿ ನಮ್ ರೈತರ ಕತೆ ಹಿಂಗಿರುತ್ತೆ ವ್ಯಾಪಾರ ಮಾಡೋದು. ಆಯ್ತಾ? ಬನ್ರಿ ನೋಡಿ ತಿರುಗಿ ವ್ಯಾಪಾರ ಮಾಡ್ತಾರ. ನೋಡಿ ಕವರಲ್ಲಿ ಇಟ್ಕೊಂಡ್ಬರ್ತಾರ. ದುಡ್ಡಿಗೆ ಭಾರಿ ಜಾಗ್ರತೆ ಇರ್ಬೇಕು. ದುಡ್ಡಿಗೆ ಸ್ವಲ್ಪ ಮಾಡಿದ್ರೆ ಹೋಯ್ತಾ ಅಷ್ಟೇನಾ? ಹಂಗೆ ಅದಕ್ಕೆ ಹೇಳೋದು ಚೆನ್ನಾಗಿರ್ಬೇಕು. ನೀವು ಹುಷಾರಾಗಿ ಸ್ವಲ್ಪ ಅದಕ್ಕೆ ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತಾರೆ. ನೋಡ್ರಿ ಎಲ್ಲ ಸಸ್ತ ಸಿಗ್ತವೆ ಇಲ್ಲಿ ಈ ಸಂತೆಗ. ಇಲ್ಲ ಅಕ್ಕಿರಾಂಪುರ ಸಂತೆ ಕೊಂಡ್ಕೊಬೋದು ನೀವು. ಯಾವ ತರ ಮರಿಗಳು ಕೊಂಡ್ಕೊಬೋದು, ಕುರಿಗಳು ಕೊಂಡ್ಕೊಬೋದು. ಅಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳ್ತಾರೆ ರೈತರು. ಉಚ್ಚ ಜಾಗ ಇಲ್ಲ ಅಂತ ಹೇಳ್ತಾರೆ. ಹೆಂಗೆ? ಏನ್ ಈ ತರ ಬರೀ ಗಾಡಿಗೆ ತುಂಬ್ಕೊಂಡವ್ರಲ್ಲ, ವ್ಯಾಪಾರ ಮಾಡಕ್ ಜಾಗ ಮಾಡ್ಕೊಂಡು ಬರ್ತಾನೆ ಇಲ್ವಾ? ನೋಡಿ ಈ ತರ ತೆಗಿಯೋದು ರೈತರು. ಹೆಣ್ಮಕ್ಳು ಹಿಡ್ಕೊಂಡ್ ಬರ್ತಾರೆ ಪೂರ ಮೇಕೆಗಳು ಕುರಿಗಳು ನೋಡಿ ಹಿಡ್ಕೊಂಬಂದ್ ಮಾರ್ಕೊಂಡು ಹೋಗ್ತಾರೆ. ಹೆಣ್ಗಳು ಸಮೇತ. ಯಾಕಪ್ಪ ಅಣ್ಣಯ್ಯ? ಒಳ್ಳೊಳ್ಳೆ ಮೇಕೆಗಳು ಇಲ್ಲ ಅವರು ನೋಡುಗಳು. ಒಳ್ಳೊಳ್ಳೆ ಮೇಕೆಗಳು ಬರ್ತವೆ. ನಡಲ್ಲ ಇಲ್ಲ ಮೇಕೆಗಳು ಮಾತ್ರ. ಏನ್ ಬರೀ ಮೇಕೆಗಳನ್ನ? ಏನ್ ಮೇಕೆಗಳು ಅಲ್ಲಿ ಮಾಡ್ತಾರ? ಕಲ್ತಾರ ಪರವಾಗಿಲ್ಲ. ಏನ್ ಮಾಡಕ್ ಬಿಟ್ಟಿದ್ದೀರಾ ಏನು? ಏನ್ ಎಷ್ಟು ಕೆಜಿ ಬರ್ಬೋದು? ಒಂದೊಂದೇ 700 ರೂಪಾಯಿ ಲೆಕ್ಕ ಹಾಕೊಂಡು ಹಂಗೆ. ನೋಡಿ ಒಳ್ಳೆ ಮೇಕೆಗಳಿದಾವ, ಪರವಾಗಿಲ್ಲ ಅವರು. ಮಾತಾಡ್ಬೇಕಲ್ಲ ಗುರು. ಒಳ್ಳೆ ಮ್ಯಾಚ್ ಕಷ್ಟ ಮಾಲಕ್ ಸಿಗ್ತವೆ. ಯಾರ ಬಂದು ತಗೊಂಡೋಗ್ಬೋದು ಗುರು. ಒಳ್ಳೆ ಮ್ಯಾಚ್ಗಳಿದಾವೆ. ಯಾಕಂದ್ರೆ ನಿಮ್ಗೆ ಮಟನ್ ಊಟದಿಂದ ಬಾರ್ ಊಟದಿಂದ ಅದಕ್ಕೆ ಒಳ್ಳೆ ಮ್ಯಾಚ್ಗಳು ಸಿಗ್ತವೆ. ಯಾರು ಬರ್ಬೋದು ತಗೊಂಡು. ನೀವು ಅವ್ರು ಕೇಳ್ಬೇಕು ನಿಮ್ಮ 36,000. ಏನ್ ಹೇಳ್ತಾ ಇದ್ರಿ? ಎಷ್ಟು ಕೆಜಿ ಬರ್ಬೋದು ಅಮ್ಮಮ್ಮ ಅಂದ್ರೆ? ನೋಡಿ ಹಿಂಗಿರುತ್ತೆ. ಏನ್ ಹೇಳ್ತಾ ಇದ್ರಿ ರೇಟು? ಏನು ಜೊತೆನಾ? ಹಿಂಗಿರುತ್ತೆ ಸ್ನೇಹಿತರೆ ವ್ಯಾಪಾರ. ಒಳ್ಳೆ
ಇಪ್ಪತ್ತೊಂಬತ್ತು ಐತೆ ಇಪ್ಪತ್ತೊಂಬತ್ತೈದು ಗಂಟೆ ಕೊಟ್ಬಿಡ್ತೀನಿ ಅಣ್ಣ ನನಗೆ ಇನ್ನೊಂದಿನ ಬರ್ಬೇಕಂತ ಬೆಳಿಗ್ಗೆ ಏನಾದ್ರು ಹೇಳಿದ್ರು ನಿಂಗೆ ಅವಾಗ ಒಂದೇ ಬಿಡ್ತೀರ ಅಣ್ಣ ಕೊಟ್ಬಿಡ್ತೀನಿ ಅಣ್ಣ ಬರೀ ಸಾಕು. ಇಟ್ಕೊಳ್ಳೋ. ಎಷ್ಟು ಕೇಳ್ತಾ ಇದೀರ ಅಣ್ಣ? ಎಷ್ಟು ಕೇಳ್ತಾ ಇದೀರಾ ಅಣ್ಣ ನೋಡಿ ಇವೆರಡು ನಾನು 28,000 ಕೇಳಿದೀನಿ. ಇದೆರಡು ಇವೆರಡು ಹಾ 29,000 ಫೈನಲ್. ಏನ್ ಹೇಳ್ತಾರೆ ಯಜಮಾನ್ರು? ಯಜಮಾನ್ರು 30,000 ಕೊಡುವಂತವ್ರೆ. ಹಾ ಹಾ ಕಮ್ಮಿ ಇಲ್ಲ. ಕಮ್ಮಿ ಇಲ್ಲ. ಏನೋ ರಿಕ್ವೆಸ್ಟ್ ಮಾಡ್ರಿ ಅಣ್ಣ. ರಿಕ್ವೆಸ್ಟ್ ಮಾಡಿದೀವಿ. ಹಾ ಬೀಗ್ರು ಹಾ ಊಟಕ್ಕೆ ಹಾ ಕೇಳ್ತಾ ಇದ್ದೀವಿ. ಹಾ ಹಾ ಯಾವ ಊರು ನಿಮ್ದು ಅಣ್ಣ? ನಮ್ದು ಬುಕ್ಕಟ್ನ ಕೊಡಗೆರೆ ಹತ್ರ, ಕೊಡಗೆರೆ ತಾಲೂಕು ಬುಕ್ಕಟ್ನ. ಬುಕ್ಕಟ್ನ. ಹಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ನಮ್ಮ ಇದೇ ಕೊಡಗೆರೆ ತಾಲೂಕು, ಇದು ಕೊಡಗೆರೆ ತಾಲೂಕ. ಪರವಾಗಿಲ್ಲ. ಹಾ ಏನ್ ಈ ಸಂತೆಗೆ ಎಷ್ಟರದಿಂದ ಬರ್ತಾ ಇದ್ದೀರಾ? ಗೊತ್ತಾಯ್ತೀವಿ. ಬರ್ತಾ ಇದ್ದೀವಿ. ಹೌದು. 20 ವರ್ಷ ದಿನ ಬೇಕು. ಮತ್ತೆ ಈ ಎರಡು ಮೇಕೆಗಳು ತಗೊಂಡ್ಕೊಳಕ್ಕೆ ಏನ್ ಹೇಳ್ತಾ ಇದಾರೆ ಯಜಮಾನ್ರು? ಹಾ 20. ಏನ ಕೇಳು, ನೀವ್ ಕೇಳ್ಬೇಕು. ಕೇಳ್ಬಿಟ್ಟು ಅವ್ರು ಕಿಡಿದ್ರೆ ಬರ್ತಾರ, ಇಲ್ಲ ಅಂದ್ರೆ ಇಲ್ಲ. ಫೈನಲ್ ಆಗೋಗ್ಬಿಟ್ಟು. ಹಾ ಎಲ್ಲ ಮುಗೀತು. ಹಾ ಕೊಟ್ಬಿಟ್ರೆ ಕಾಸಿಲ್ಲ ಅಂದ್ರೆ ಹಾ ಕೊಟ್ಬಿಟ್ಟಿದೀವಿ. ನೋಡ್ರಿ ಹಿಂಗೆ 29 ಫೈನಲ್. ಅವ್ನು ಯಾವನ ಬಂದು ಹಾಳು ಮಾಡಿದೆ ಅಂತ ನಾವು ಇದ್ದೇ ಇರ್ತಾರೆ ಅಂತಾರ. ಅಣ್ಣ ಇದ್ದೇ ಇರ್ತಾರೆ ಅಂತಾರ. ಯಾರಾದ್ರೂ ಹಾಳು ಮಾಡೋರು ಇದ್ದೇ ಇರ್ತಾರೆ. ಆಯ್ತಾ? ಎಲ್ಲ ಕರ್ಕೊಂಡ್ಬಂದ್ರೆ ಏನೋ ಹಿಂಗ ಯಾವ್ರು ಇವ ಬುಕ್ಪೆಟ್ನ ಬಡ್ಡುಟಿಕ ದೇವ್ರಿಗೆ ದೇವ್ರಿಗೆ. ದೇವ್ರಿಗೆ. ಹೌದು. ಕೇಳೋದಿಲ್ಲ ಅನ್ನಲ್ಲ. ತುಂಬಾ ಸಂತೋಷ ಆಯ್ತು. ಈಗ ಸಂತೋಷ. ಇವಾಗ ಸಂತೋಷ ಆಯ್ತು. ಹಾ ಎಲ್ಲ ಬಿಟ್ಬಿಟ್ನಪ್ಪ ಆಗ. ಅಣ್ಣ ನೋಡ್ಕೊಳ್ರಿ ಆ ಕಡೆ ಕುತ್ಕೊಂಡು ಇನ್ನು ಏನ್ ನೋಡ್ತೀಯಪ್ಪ ಓರಿಲ್ಗಿಲ್ಲ ನಮ್ ಕೊಟ್ ಮಾಡಿ ಕೈಲಾಗ ಅಂತೀಯ ಇಟ್ಕೊಂಡು ಹೋಗ್ರಿ ಅಚ್ಚ. ಎಲ್ಲ ದೊಡ್ಡ ಹೋಗಿ ಚೆಕ್ ಮಾಡ್ಬಿಟ್ಟ. ನೋಡಿ ಎರಡು 29 ಸಾಕ ಸರ್. ಒಂದೊಂದು 29 ಎರಡರಿಂದ 20 ಕೊಡ್ಬಾರ್ದು. ಮೋಸ ಏನಿಲ್ಲ. ನಮ್ದು ದುರ್ಗದ ಕನ್ನಡಿಗ ಅಂತೇಳಿ ಯೂಟ್ಯೂಬ್ ಚಾನಲ್ ನೋಡಿರ್ಬೇಕಾದ್ರೆ. ಹಾ ಸಬ್ಸ್ಕ್ರೈಬ್. ಹಾ ಬರ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಾ ಇರ್ತಾರೆ ನಮ್ಮವರೆಲ್ಲ ಬರೀ ಸುಳ್ಳು ಸಂಜೆಗಳು ಅಚ್ಚ. ಹಾ ಮಾಡೋದಕ್ಕೆ ಮಾತ್ರ, ಮಾಡೋದಕ್ಕೆ ತಂದೆ ಇಲ್ಲ, ಮಾಡೋದಕ್ಕೆ ಮಾತ್ರ ತಂದೆ ಅಷ್ಟೇ ಇದು. ಆಯ್ತಾ? ನೋಡ್ತೀನಿ ಬನ್ನಿ, ಇನ್ನು ಸಾಲುಗಳಿದೆ. ಜಾಗ ಮಾತ್ರ ಒಳ್ಳೆ ಟಗರ್ ಮರಿಗಳು ಹಾಕೊಂಡ್ ಬರ್ತಾರೆ ನೋಡಿದ್ರು. ಹಾಕೊಂಡ್ ಬರ್ತಾ ಇರ್ತಾರೆ. ಹಾ ನೋಡಿ ಯಜಮಾನ್ರೆ, ಏನ್ ಹೇಳ್ತೀರಾ ರೇಟ? ಎಷ್ಟಿದಾವೆ ಬೆಟ್ಟಗಳು? 4 ಅಪ್ಪ ಸರಿ. ಯಾವ ನಿಮ್ದು? ಮಾಗಡಿಯಿಂದ ಬಂದಿದ್ದೀರಿ ಅಂತ. ಏನ್ ಮಾಡೋದಕ್ಕೆ ಬಂದ್ರ? ಏನ್ ಬರಲ್ಲ ಅಂತ ವ್ಯಾಪಾರ ಇಲ್ಲ. ಏನ್ ಎಷ್ಟೊತ್ತಿಂದ ಬರ್ತಾ ಇದ್ದೀರಾ ಸಂತೆಗ? ಸಂತೆಗೆ ಎಷ್ಟೊತ್ತಿಂದ ಬರ್ತಾ ಇದ್ದೀರಾ? ಹಾ ಸುಮಾರು ಹೊತ್ತಿಂದ ಬರ್ತಾ ಇದ್ದೀರಾ. ಏನು ಇಲ್ಲಿ ಯಾವ್ಯಾವರಿಂದ ಬರ್ತಾರೆ? ಎಲ್ಲಾ ಕಡೆ ಬರ್ತಾರೆ. ಹಾ ನೋಡಿ ಈಗಿರ್ತಾರೆ ಅಂತಂದ್ರೆ ತೋರ್ಸ್ಕೊಂಡ್ ಬನ್ನಿ. ಇನ್ನು ಯಜಮಾನ ಪಾಪ ಮಾಗಡಿಯಿಂದ ಬಂದಾರೆ. ಏನ್ ತಿಂಡಿ ತಿಂದ್ರೆ ಇಲ್ವಾ? ಬೆಳಿಗ್ಗೆಯಿಂದ ತಿಂದ್ರ? ಬರೀ ನೆಚ್ಚಿಡ್ಕೊಂಡು ಕೆಲಸ ಮಾಡ್ತಾರೆ. ನೋಡಿ ಏನ್ ಹೇಳ್ತಾ ಇದೀರ ರೇಟ್ ಅಂದ್ರೆ? 18,000. ಏನ್ ಮಾಡಿದ್ರ ಬೆಂಗಳೂರ? ಏನ್ ಮಾಡಿಲ್ಲ? ಮೇಕೆಗಳು ಬರೀ ಮೇಕೆಗಳು ಜಾಸ್ತಿ. ಓದಕ್ಕೆ ಕೂಡ ಬೇಡ.
ಎಲ್ಲ ಆಯ್ತು ನೋಡ್ ಬಂದೆ. ಹಾಕಿದ ಕಾಂಪೌಂಡ್ ಹಾಕಿದ ಅಷ್ಟೇ ಜನ ಇದಾರೆ. ಕಾಂಪೌಂಡ್ ಒಳಗಡೆ ಅದಕ್ಕಿಂತ ಡಬಲ್ ಇದಾರೆ. ಯಾವ ಮೇಕೆಗಳು ಯಾವ ಸಾಲ ಇದೆಯಪ್ಪ, ಯಾವಂತ ಗೊತ್ತಿಲ್ಲ. ನೋಡೋಣ ಬನ್ರಿ ತೋರಿಸ್ತೀನಿ. ಏನ್ ಒಳ್ಳೆ ಒಳ್ಳೊಳ್ಳೆ ಒಂದೊಂದು ಕರು ತಂದಿದಪ್ಪ ಮೇಕೆಗಳು ಇವನು. ಹಾ ಅದೇ ಇವ್ಯಾವ ಜಾತಿ ಮೇಕೆಗಳು? ಯೂಟ್ಯೂಬ್. ಏನ್ ಗುರು ಎಷ್ಟೆಷ್ಟು ಕೆಜಿ ಬರ್ಬೋದು ಒಂದೊಂದು? 50 ಇಂದ 60. ಏನ್ ಹೇಳ್ತೀವಿ ರೇಟು? 78. ಹಾ ಹಾ ಹಾ. ಎಷ್ಟು ವಯಸ್ಸು ನಿಮ್ಗ? 15 ವರ್ಷ ವಯಸ್ಸು. ಆಮೇಲೆ ಸಂತೆ ಬಂದು ಮೇಕಲ್ ಮಾಡ್ತಾನೆ, ಏನ್ ಮಾಡಕ್ ಬರ್ಬೋದು? ಸ್ಕೂಲ್ಗೆ ಹೋಗ್ತೀವಿಲ್ಲ ಪೇ ಹೋಗಲ್ಲ, ಎಲ್ಲ ಇದೆ ಕೆಲ್ಸ. ಬರೀ ಸಂದೆ ಹುಡುಕ್ತಾರೆ. ಯಾವೂರು? ಯಾವೂರ? ನೆಲಮಂಗ್ಲ. ನೋಡ್ಬಿಡ್ವೆ ನೀರುತ್ತೆ ಸಂತೆ, ನೋಡೋಣ ಬನ್ರಿ. ಬರೀ ಗೂಳೆ ಜಾಸ್ತಿ. ಏನ್ ವ್ಯಾಪಾರ ಮಾಡ್ತಾ ಇದಾರಾ ಅವರು? ಇನ್ನೊಂದೇನ್ ಗೊತ್ತಾ, ಮಾತಾಡಕ್ ಇಂಟ್ರೆಸ್ಟ್ ಇರ್ಬೇಕು. ನಿನ್ನ ಮಾತಾಡಕ್ ಇಂಟ್ರೆಸ್ಟ್ ಇದ್ರೆ ಮಾತಾಡ್ಬಿಡ್ಬೋದು. ಅವ್ರು ಸಂತೆ ಏನ್ ಹೇಳ್ತಾ ಇದ್ದೀರಾ ರೇಟು? ಹಾಕಿದಿರಿ ಹಾಕಿದಿರಿ ಯಾಕಂದ್ರೆ ಒಳ್ಳೊಳ್ಳೆ ವ್ಯಾಪಾರ ಮಾಡ್ತಾರೆ, ಒಳ್ಳೆ ಮೇಕಲ್ ಮಾಡ್ತಾರೆ. ಹಾಕಿದಿರಿ ಹಾಕಿದಿರ ಹಾಕಿದಿರ ದಾರಿ ಬಿಟ್ಬಿಡಿ. ಏನ್ ಗುರು ನಂದು ಇವೆಲ್ಲ ಮೇಕಳೆ ನೋಡ್ಬೇಕು. ನೋಡ್ಬೇಕು ಸಾಮಾನು ಎತ್ಕೊಳ್ಬಹುದು. ಬಂದ್ರೆ ವ್ಯಾಪಾರ ಮಾಡ್ತಾ ಇದಾರೆ ನೋಡೋಣ. ಏನ್ ಹೋಗೋದಕ್ಕೆ ದಾರಿನೇ ಇಲ್ವಲ್ಲಪ್ಪ. ನಮಸ್ಕಾರ ಸರ್. ಏನ್ ಹೋಗೋದಕ್ಕೆ ದಾರಿನೇ ಇಲ್ಲ, ಹೆಜ್ಜೆಗೂ ದಾರಿ ಇಲ್ಲ. ಹೋಗ್ಬೋದು ನೋಡೋಣ, ದಾರಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸ್ವಲ್ಪ ದಾರಿ ಬಿಡ್ಬಿಡಿ. ಅಣ್ಣ ಒಂದ್ ಸ್ವಲ್ಪ ಬಿಡ್ತೀರಾ ಅಂತ? ಜಾಗ ದಾರಿ ಬಿಡ್ರಿ ಆಗ್ತಾವ. ಹಂಗೆ ಹಂಗೆ ವ್ಯಾಪಾರ ಮಾಡ್ಕೊಂತಾರ. ಅಣ್ಣ ವಿಡಿಯೋ ಮಾಡ್ತಾ ಇದೀವಿ. ಏನ್ ಒಳ್ಳೆ ಮೇಕೆ ಸಾಕಿದ್ರಿ. ಎಷ್ಟು ಕೆಜಿ ಬರ್ಬೋದು? ಎಷ್ಟು ಕೆಜಿ ಬರ್ಬೋದಪ್ಪ? ಎಷ್ಟು ಕೆಜಿ ಬರ್ಬೋದು? 45. ಏನ್ ಹೇಳ್ತೀರಾ ರೇಟ್? ರೇಟ್ 45,000 ಹೇಳ್ತಾ ಇದ್ದಾರೆ. 45,000. ಎಷ್ಟು ಕೆಜಿ ಬರ್ಬೋದು ಅಂತ ಕೇಳಿದ್ದಲ್ಲ? 50 ಕೆಜಿ ಬರ್ತದೆ. ಕೊಟ್ಬಿಟ್ರಾ? 45 ಕೊಟ್ಬಿಟ್ರಾ?
ಅದೇ ಹೇಳ್ರಿ, ಕೇಳೋದು ಒಂದಿರ್ತದೆ, ಕೊಡೋದು ಒಂದಿರ್ತದೆ. ಏನು ಕಡಿಮೆ ಕೇಳಿದ್ರೆ ಯಾವ್ದು ಹೋಗೋದೇ ಇಲ್ವಲ್ಲ. ಹಾ, ಅದನ್ನ ನೋಡ್ರಿ ಹಿಂಗಿರುತ್ತೆ. ಅಪ್ಪ ನೋಡಿ, ರೈತರು ಇಟ್ಕೊಂಡ್ಬಂದು ಎಲ್ಲ ಸಂತೆಗ ಬರೀ ಗುರು. ಈಗ ಸಂತೆ ತೋರಿಸ್ತೀನಿ ಬನ್ನಿ. ರಾಂಪುರ ಸಂತೆ ಏನು ನೋಡಿದಷ್ಟು ಮೇಕೆಗಳ ಕಾಣಿಸ್ತವೆ.